ಬೀಜಟ್ ಜಮೀದ್ ಅಹಮದ್ ಖಾನ್ ಅವರು ಮಟ್ಟಕ್ಕೆ ಮೀರಿ ಅವ್ರು ಕೆಲಸ ಮಾಡಿದ್ರು. ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಸ್ಟಾರ್ ಕ್ಯಾಂಪೇನ್ ಅಂತ ಹೆಸರು ಬಂದಿದೆ. ಯಾಕೆ ಬಂತು ಆ ಹೆಸರು? ಅವರು ಮಾಡಿರೋ ಕೆಲಸಕ್ಕೆ ಆ ಹೆಸರು ಬಂದಿದ್ದು. नमस्कार, मेरे बात के आगाज़ में एक शेर से करना चाहता हूँ। कड़ी है कितनी सलीबें, कड़ी है कितनी सलीबें मेरे दरीचे में, कड़ी है कितनी सलीबें मेरे दरीचे में, हर एक अपने मसीहा का रंग लिए। प्रिय ನಾಯಕರೇ, ಎಲ್ಲ ನನ್ನ ಜೊತೆಗಿರುವ ನನ್ನ ಹಿರಿಯ ಹಜರತ್ ಅವರು ಮತ್ತು ಸಮಾಜ ಸೇವಕರೇ, ಈ ಮಸೀದಿಯ ಚೇರ್ಮನ್ ಅವರು ಮತ್ತು ಎಲ್ಲ ನನ್ನ ಸಂಬಂಧ ಸಹೋದರರು ಎಲ್ಲ ನನ್ನ ಜೊತೆಗಿದ್ದಾರೆ. ಇವತ್ತು ನಾವು ಈ ಸಭೆ ಯಾಕೆ ಮಾಡಿದ್ದೀವಿ ಅಂದರೆ, ಬರೇ ಮುಸ್ಲಿಂ ಸಮುದಾಯ ಮುಸ್ಲಿಮನ್ನ ರಕ್ಷಿಸು ಅವ್ರನ್ನ ಕಾಪಾಡಿಸೋಕೆ ಈ ಸಭೆ ಇವತ್ತು ನಾವು ನಡೆಸಿಲ್ಲ. ಈ ಸಭೆಯ ನಾವು ಯಾಕೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಲವಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ, ಹಲವಾರು ಎಲೆಕ್ಷನ್ ನಾವು ನಡೆಸಿದ್ದೀವಿ. ಈ ಸದ್ಯಕ್ಕೆ ಇರುವ ನಮ್ಮ ರಾಜ್ಯನೇ ಇಲ್ಲ, ನಮ್ಮ ರಾಷ್ಟ್ರೀಯ ಬಗ್ಗೆ ನೋಡಿದ್ರೂ ಮುಸಲ್ಮಾನ ಪರವಾಗಿ ಯಾರೂ ಇಲ್ಲ, ಎಲ್ಲ ಮುಸಲ್ಮಾನ್ ವಿರೋಧ ಪಕ್ಷಗಳೇ ಇದ್ದಾರೆ. ಅದಕ್ಕೆ ನಾವು ಅವ್ರನ್ನ ಒಳ್ಳೆ ಪಾಠನೂ ಕಲಿಸಿದ್ದೀವಿ. ಕೊನೆಗೆ ನಮ್ಮ ಹಿರಿಯರು, ನಮ್ಮ ಮೌಲಾನಾಗಳು, ನಮ್ಮ ಲೀಡರ್ಸು ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಏನು ಮಾಡಬೇಕು, ಏನು ತೀರ್ಮಾನ ಮಾಡಬೇಕು? ಈಗ ನಾವು ನಮ್ಮ ರಾಷ್ಟ್ರದಲ್ಲಿ, ನಮ್ಮ ಸರ್ಕಾರದಲ್ಲಿ ನಾವು ಒಂದು ಪಕ್ಷನ ಒಂದೇ ಪರವಾಗಿ ಸೇರಿ ಬಾಳಿ ಒಂದು ಮೆಜಾರಿಟಿಯಿಂದ ಗೆಲ್ಲಿಸಿ ಅವ್ರ ಕಡೆಯಿಂದ ನಾವು ಅವ್ರಿಗೂ ಸಮಾನ ಕೊಡ್ಬೋದು, ನಾವು ಒಂದು ಕೆಲಸ ತಗೋಬಂತೆ ತೀರ್ಮಾನ ತಗೊಂಡು 2023ರಲ್ಲಿ ಎಲ್ಲ ಮುಸಲ್ಮಾನರು 99% ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ಅವ್ರನ್ನ ಮತ ಗೆಲ್ಲಿಸಿ ಭಾರಿ ಮೆಜಾರಿಟಿಯಿಂದ ಅವ್ರಿಗೆ ರಾಜ್ಯ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ವಿ. ಆದರೆ ನಮ್ಮ ದುರದೃಷ್ಟ, ಅವರು ನಾವು ಮಾಡಿರೋ ಕೆಲಸಕ್ಕೆ ನಾವು ಅವರ ಉಪಕಾರ ಮಾಡಿದ್ವಿ ಅಂತ ಹೇಳೋಕ್ಕೂ ನಾನು ಇಲ್ಲಿ ಬಯಸಕ್ಕಿಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಮೆಹನತ್ತು ಕೊಡಬೇಕು, ನಮ್ಮ ಇದು ಕೊಡಬೇಕಂತ ಹೇಳ್ಬಿಟ್ಟು ಅವರು ನಮ್ಮ ಮುಸ್ಲಿಮವ್ರಿಗೆ ಒಂದು 5-6 ಮುಸ್ಲಿಮವ್ರಿಗೆ ಸನ್ಮಾನ ಕೊಟ್ಟು, ಅವ್ರಿಗೂ ಮಿನಿಸ್ಟ್ರಿ ಕೊಟ್ಟು, ಅವ್ರಿಗೂ ಒಂದು ಒಳ್ಳೆ ರೀತಿಯ ಒಂದು ಜಾಗ ಕೊಟ್ಟು ಮಾಡಿದರೆ ಮುಸಲ್ಮಾನರು ಇನ್ನು ಬರೋ 28 ಎಲೆಕ್ಷನ್ಗೂ ಅವ್ರನ್ನ 90 ಅಲ್ಲ 100% ಗೆಲ್ಸೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ನಾನು ಒಂದು ಕಾಂಗ್ರೆಸ್ ಮೆಂಬರೇ, ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ದೀನಿ, ಕಾಂಗ್ರೆಸ್ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಇವತ್ತು ನಾವು ಯಾಕೆ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿದ್ರೆ, ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು, ಮುಸ್ಲಿಂ ಲೀಡರ್ಸು ಅವರವರು ತಕ್ಕನಾಗೆ ಕೆಲಸ ಮಾಡಿದ್ರು. ಆದರೆ ಬೀಜಟ್ ಜಮೀದ್ ಅಹಮದ್ ಖಾನ್ ಅವರು ಮಟ್ಟಕ್ಕೆ ಮೀರಿ ಅವ್ರು ಕೆಲಸ ಮಾಡಿದ್ರು. ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಸ್ಟಾರ್ ಕ್ಯಾಂಪೇನ್ ಅಂತ ಹೆಸರು ಬಂದಿದೆ. ಯಾಕೆ ಬಂತು ಆ ಹೆಸರು? ಅವರು ಮಾಡಿರೋ ಕೆಲಸಕ್ಕೆ ಆ ಹೆಸರು ಬಂದಿದ್ದು. ನಮ್ಮ ಹಿರಿಯ ನಾಯಕರಿಗೆ, ರಾಜ್ಯ ನಾಯಕರಾಗಲಿ ಅಥವಾ ಸೆಂಟ್ರಲ್ ನಾಯಕರಾಗಲಿ, ಅವ್ರಿಗೆ ಈ ಮಾತು ಅರ್ಥ ಆಯಿತೋ ಇಲ್ವೋ ನನಗೆ ಗೊತ್ತಿಲ್ಲ. ಹೌದು, ಮೊದಲು 3 ವರ್ಷ ನಮ್ಮ ನಾಯಕರಾದ ಶ್ರೀಮಾನ್ ಸಿದ್ದರಾಮಯ್ಯಜಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದರು. ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳು ಮಾಡಿದರು. ಅವರು ನನಗೂ ಒಂದು ಭಾಗ ಕೊಡಿ ಅಂತ ಯಾವ ಥರ ಕೇಳಿದ್ರು, ಕೊನೆಗೆ ಅವರು DCM ಇಂದ CM ಆಗಿದ್ದಾರೋ ಅದೇ ಥರ ಸ್ಟಾರ್ ಕ್ಯಾಂಪೇನ್ ಅಂತ ನಮ್ಮ ಬೀಜಟ್ ಜಮೀರ್ ಅಹಮದ್ ಅವ್ರು ಕೆಲಸ ಮಾಡಿದಾರಲ್ಲ, ಅವ್ರ ಸಮಯ ಬಂದರೆ ಅವ್ರು ಕೇಳಬೇಡ್ದ? ಇವತ್ತು ಅವ್ರು ಕೇಳಿ, ಅವ್ರು ಪ್ರಾರ್ಥನೆ ಮಾಡಿ, ಅವ್ರು ಕಷ್ಟ ಬಿದ್ದು DCM ಇಂದ CM ಆಗಿದ್ದಾರೆ. ಬೀಜಟ್ ಜಮೀರ್ ಅಹಮದ್ ಖಾನ್ ಒಂದು ಸಚಿವರಿಂದ DCM ಆಗೋಕ್ಕೆ ಸಾಧ್ಯವೇ ಇಲ್ವೋ? ಯಾಕೆ ನಮ್ಮ DK ಸಾಹೇಬರು ದೊಡ್ಡ ಮನಸ್ಸು ಮಾಡಿಲ್ಲ? ಯಾಕೆ ಫಸ್ಟ್ ಲಿಸ್ಟ್ನಲ್ಲಿಗೆ ಅವ್ರಿಗೆ DCM ಕೊಟ್ಟಿಲ್ಲ? ಅವರು ಕೊಟ್ಟಿದ್ರೆ ಇವಾಗ ಅಲ್ಲಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರೋದು ಅಥವಾ ಈ ಥರ ಸಭೆಗಳು ಆಗ್ತಾ ಇರೋದು ಇದು ಯಾವುದೂ ಆಗ್ತಾ ಇರಲಿಲ್ಲ. ಯಾವಾಗ ನಾನು ಕೆಲಸ ಮಾಡೋವಾಗೆ ನಮ್ಮ ಯಜಮಾನ ನನಗೆ ನನ್ನ ಸಂಬಳ ಕೊಟ್ಬಿಡ್ತಾನೋ, ನಾನು ಆರಾಮಾಗಿ ಮನೆಗೆ ಮಲಗಿರ್ತೀನಿ, ವಿರೋಧವಾಗಿ ಯಾವತ್ತೂ ಹೋಗಲ್ಲ. ಇವತ್ತು ಇದು ವಿರೋಧ ಅಂತ ತಿಳ್ಕೊಬೇಡಿ. ನಾವು ಮಾಡಿರೋ ಕೆಲಸಕ್ಕೆ
ನಮಗೆ ನಮ್ಮ ಸಂಬಳ ಕೊಡಿ ಅಂತ ಕೇಳ್ತಾ ಇರೋದು, ಬೇರೆ ಯಾವುದು ನಾವು ಕೇಳ್ತಾ ಇಲ್ಲ. ನಾವೆಲ್ಲರೂ ಕಾಂಗ್ರೆಸ್ ಮೆಂಬರ್ಸೇ, ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋವರೇ, ಮುಂದಕ್ಕೂ ಬೆಳೆಸೋವರೇ. ಈ ನಮ್ಮ ಈ ಗೌರವವನ್ನು ನೀವು ಇಟ್ಕೊಂಡು ಆದಷ್ಟು ಬೇಗ BZ ಜಮೀರ್ ಅಹ್ಮದ್ ಖಾನ್ಗೆ ಡೆಪ್ಟಿ CM ಕೊಡಬೇಕು, ಸಚಿವರಾಗಿ ಮಾಡಬೇಕು. ಬೇರೆ ಮುಸ್ಲಿಮ್ಸ್ ಯಾರಿದ್ದಾರೋ ಅದ್ರಾಗ ಅವ್ರಿಗೆ ಯಾರು ಕೆಪಾಸಿಟಿ ಇದೆ, ಕೇಪಬಲ್ ಇದ್ದಾರೆ ನಿಮ್ಮ ಪಕ್ಷದಲ್ಲಿ, ಅವ್ರಿಗೂ ಕೊಡಬೇಕಂತ ಕೇಳಿ ಈ ಸಭೆಯಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಾನು ಎಲ್ಲರೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ಯಾವತ್ತೂ ನಾವು ಒಬ್ಬರನ್ನ ನಂಬ್ತೀವಿ ಅಂದರೆ ಈ ಮುಸ್ಲಿಂ ಸಮುದಾಯ ಮುಖ್ಯವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ನಾವು ಒಂದೇ ಅಲ್ಲ ಒಂದೇ ಪ್ರಾಫಿಟ್ ಅಂತ ನಂಬೋರು ಇದಲ್ವೋ. ಅದೇ ಥರ ನಮಗೆ ಬಂದು ಒಬ್ಬರು ಯಾರಾದರೂ ಮಾತು ಕೊಡ್ತಾರೆ, ನಾವು ನಿಮ್ಮ ಪರವಾಗಿದ್ದೀವಿ, ನೀವು ನಮ್ಮನ್ನು ರಕ್ಷಿಸಿ ನಾವು ನಿಮ್ಮನ್ನು ರಕ್ಷಿಸ್ತೀವಿ ಅಂತ ಹೇಳ್ತಾರೋ ಅದಕ್ಕೆ ನಾವು ಭಾಳ ಉಚಿತವಾಗಿ ನಾವು ನಂಬ್ತೀವಿ. ಅದೇ ಥರ ನಂಬ್ಕೊಂಡು ಕಾಂಗ್ರೆಸ್ನ ನಾವು 23ರಲ್ಲಿ ವೋಟ್ ಕೊಟ್ಟಿದ್ದೀವಿ, ಗೆಲ್ಲಿಸಿದ್ದೀವಿ. ನಮ್ಮ ಇವತ್ತು ಬೇಡಿಕೆ ಏನಿದೆಯೋ, ನಾವು ಇವತ್ತು ವಿರೋಧ ಮಾಡ್ಸಲ್ಲ, ಬೇಡಿಕೆ ಮಾಡ್ತಾ ಇರೋದು. ನಮ್ಮ ಬೇಡಿಕೆ ಏನಿದೆಯೋ ಅದು ಪರವಾಗಿ ನಮ್ಮ ಸಂಬಳ ಕೊಟ್ಬಿಟ್ಟು ನಮ್ಗೆ ಯಾರು ಮಾಡಬೇಕು ಅವ್ರನ್ನ ಮಾಡಿಬಿಟ್ರೆ ನಾವು 28ಕ್ಕೂ 99 ಇಲ್ಲ 100% ನಾವು ಗೆಲ್ಸಕ್ಕೆ ರೆಡಿಯಾಗಿದ್ದೀವಿ. ಅಕಸ್ಮಾತು ಏನಾದರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮುಸಲ್ಮಾನಿಗೆ ಪಕ್ಕಕ್ಕಿಟ್ಟು ಸೈಡ್ಲೈನ್ ಮಾಡಿ ವಿರೋಧ ಮಾಡಿ ಬಿಟ್ಬಿಟ್ರೆ ನಾವೇನೋ ಮಾಡೋ ಕೆಲಸ ಮಾಡ್ತೀವಿ, ಕಷ್ಟ ಬೀಳ್ತೀವಿ, ಜನರಿಗೆ ಹೇಳ್ತೀವಿ. ಜನರಿಗೆ ತಲೆಗೆ ಬಂದುಬಿಟ್ರೆ ನಮ್ಮನ್ನು ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಅದಕ್ಕೆ ನಾವು ಪರ ಇಲ್ಲ. ಮುಸ್ಲಿಂ ಪರವಾಗಿ ಏನು ಸಂದೇಶ ಕೊಡಬೇಕಂತ ಹೇಳಿದ್ರೆ ಈ ಸಭೆಯಿಂದ ನನ್ನ ಬೇಡಿಕೆ, ನಾನು ನಮ್ಮ ಮೌಲಿ ಸಾಹೇಬರು, ನಮ್ಮ ರಾಜಕೀಯ ವ್ಯಕ್ತಿಗಳು, ನಮ್ಮ ಚೇರ್ಮನ್ನು ಮತ್ತು ರಾಜಕೀಯದಲ್ಲಿ ಯಾವ ವ್ಯಕ್ತಿಗಳಿದ್ದಾರೋ ನಾವೆಲ್ಲರೂ ಸೇರಿ ಒಂದು ಸಭೆ ಮಾಡಬೇಕು. ನಾವು ಮುಸ್ಲಿಂ ಬಗ್ಗೆ ಚಿಂತಿಸಬೇಕು. ಯಾಕೆ ನಾವು ಕೆಲಸ ಮಾಡಿದ್ರೂ ನಮ್ಗೆ ಕ್ಷಮತಾ ಸಿಗ್ತಾ ಇಲ್ಲ, ನಮ್ಮಲ್ಲಿ ಏನು ಕೆರು ಇದೆ, ನಾವೆಲ್ಲಿ ಸೈಡ್ಲೈನ್ ಆಗಿದ್ದೀವಿ, ನಮ್ಮಲ್ಲಿ ಏನು ಕಡಿಮೆ ಇದೆ, ಅದನ್ನು ನಾವು ಅದ್ರ ಬಗ್ಗೆ ಚರ್ಚಿಸಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದ್ರ ಬಗ್ಗೆ ಮುಂದಕ್ಕೆ ಬರುವ ಎಲೆಕ್ಷನ್ನಲ್ಲಿ ಯಾವ ಥರ ನಾವು ಕೆಲಸ ಮಾಡಬೇಕು ಅಂತ ಬಿಟ್ಟು ಅದನ್ನು ನಾವು ಚರ್ಚಿಸಬೇಕಂತ ನಾನು ವಿನಂತಿ ಮಾಡಿ ಈ ಒಂದು ಸಭೆಯಲ್ಲಿ ನಾನು ಈ ರಿಕ್ವೆಸ್ಟ್ ನಾನು ಕಳಿಸ್ತಾ ಇದ್ದೀನಿ. ಎಲ್ಲರೂ ಇದನ್ನು ಗಮನಿಸಿ ಭಾಳ ಆದಷ್ಟು ಬೇಗ ನಮ್ಮಲ್ಲಿ ಒಂದು ಮುಸ್ಲಿಂ ಬಾಂಧವರನ್ನ ಒಂದು ಶಕ್ತಿಯಾಗಿ ಬೆಳೆಯೋಕ್ಕೆ ಒಂದು ತೀರ್ಮಾನ ತಗೋಬೇಕು ಅಂತ ಕೇಳ್ತೀನಿ.